ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ಫ್ರೆಂಡ್ಸ್ ಏನು ಗೊತ್ತಾ, ನಾನು ಅಂತ ಮೆರೆಯಬೇಡವೋ ಮೂಢ. ಹೌದು, ನಾನು ಅಂತ ಮೆರೆದವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾರೆ. ಖಂಡಿತ ಯಾರು ನಂದು ನಾನು ಅಹಂಕಾರ ಅಹಮ್ಮು ತನ್ನೊಳಗೆ ಬರೀ ಒಂದು ಕೆಟ್ಟದನ್ನು ತುಂಬಿಕೊಂಡಿದ್ರೆ ನನ್ನಿಂದನೇ ಎಲ್ಲ, ನಾನೇ ಎಲ್ಲ, ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅಂತಷ್ಟು ಮೆರೆದವರೆಲ್ಲ ಯಾವತ್ತೂ ಭೂಮಿ ಮೇಲೆ ಬದುಕಿದ್ದು ಇತಿಹಾಸನೇ ಇಲ್ಲ. ಯಾಕೆಂದರೆ ಎಲ್ಲದೂ ಅದು 4 ದಿನ ಬಾಳು. ಯಾವ ಮನುಷ್ಯನಲ್ಲಿ ನಾನು ನಂದು ಅನ್ನೋ ಅಹಂ ತುಂಬ್ಕೊಂಡಿರುತ್ತೋ ಖಂಡಿತ ಆ ಮನುಷ್ಯನಿಗೆ ಆ ಕ್ಷಣಿಕಕ್ಕೆ ಮಾತ್ರ ಅವನಿಗೆ ಸುಖ ಜೀವನ ಇರುತ್ತೆ ಹೊರತು ಆಮೇಲೆ ಅವನು ಅನುಭವಿಸೋಂಥದ್ದು ಪ್ರತಿಯೊಂದೂ ನರಕನೇ ಆಗಿರುತ್ತೆ. ಅವನಲ್ಲಿ ತುಂಬಾ ಅಹಂಕಾರ ಅನ್ನೋದು ತುಂಬ್ಕೊಂಡಿರುತ್ತೆ. ನಾನು ಒಬ್ಬರ ಮುಂದೆ ಯಾರನ್ನಾರು ಕೇವಲವಾಗಿ ನೋಡುವಂಥದ್ದು, ನಾನೇ ಅವ್ರ ಮುಂದೆ ಎಲ್ಲ ಇರೋವಂಥದ್ದು ಇದ್ದಿರೋದು, ನನ್ನ ಹತ್ರನೇ ನಾನೇ ದುಡ್ಡಿಟ್ಟಿರೋದು, ನಾನೇ ಎಲ್ಲದಕ್ಕಿಂತನೂ ಇದಿರೋದು ಅಂದ್ಕೊಂಡು ದೇವರಲ್ಲಿ ಅಹಂಕಾರ ತೋರಿಸೋದು, ಮನುಷ್ಯರಲ್ಲಿ ಅಹಂಕಾರ ತೋರಿಸೋದು, ಬಡವನಲ್ಲಿ ಅಹಂಕಾರ ತೋರಿಸೋದು, ಊಟದಲ್ಲಿ ಅಹಂಕಾರ, ಪ್ರತಿಯೊಂದು ಅವ್ರು ಮಾಡೋ ಕೆಲಸಗಳಲ್ಲೆಲ್ಲ ನಾನು ಅನ್ನೋದು ತುಂಬ್ಕೊಂಬಿಟ್ಟಿರುತ್ತೆ. ಆ ನಾನು ಅನ್ನೋದು ಮೆಟ್ಟಬೇಕು ಅಂದರೆ ಆ ಭಗವಂತನೇ ಪಾಠ ಕಲಿಸ್ಬೇಕಾದ್ರೆ ಮನುಷ್ಯರಿಂದ ಪಾಠ ಕಲಿಸೋಕ್ಕಂತೂ ಖಂಡಿತ ಆಗೋಲ್ಲ. ಯಾಕಂದರೆ ಅವ್ರಿಗೆ ಅಹಂಕಾರ ತುಂಬ್ಕೊಂಬಿಟ್ರೆ ಅಹಂಕಾರನ ಅಡಗಿಸ್ಬೇಕು ಅಂದರೆ ದೇವರಿಂದನೇ ಸಾಧ್ಯ. ಅದು ಏನು ಅಂದರೆ ಒಂದ್ಸಲಿ ದೇವ್ರ ಪೆಟ್ಟು ಕೊಟ್ಟ ತಕ್ಷಣವೇ ಅವನ ಅಹಂಕಾರ ಎಲ್ಲ ನಡೆಯುತ್ತೆ. ಯಾಕಂದರೆ ಅವನ ಅಹಂಕಾರ ಅಹಮ್ಮು ಮನುಷ್ಯರ ಹತ್ರ ನಡೆಯುತ್ತೆ, ಆದರೆ ದೇವ್ರ ಹತ್ರ ನಡೆಯಲ್ಲ ಅವನ ಅಹಂಕಾರ ಅಹಮ್ಮು. ಪ್ರತಿಯೊಬ್ಬನಿಗೂ ಆದ್ರೂ ಅಷ್ಟೇ ಅಲ್ವಾ, ಪ್ರತಿಯೊಬ್ಬನೂ ಯಾರು ನಾನು ನಂದು ಅಂತ ಮೆರಿತಾನೋ ಅವನು ಭೂಮಿ ಮೇಲೆ ಯಾವತ್ತೂ ಬದುಕೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಯಾವತ್ತಿದ್ರೂ ನನ್ನವರು ತನ್ನವರು ನಂದು ಅಂತ ಬಂದು ಬಳಗ, ನನ್ನ ಫ್ಯಾಮಿಲಿ, ನನ್ನ ಜನ, ನನ್ನದು ಅಂತಂದ್ಬಿಟ್ಟು ಕೈಲಾದಷ್ಟು ಸೇವೆ ಮಾಡಿಕೊಂಡು ಕೈಲಾದಷ್ಟು ಜೀವನ ಮಾಡ್ಕೊಂಡು ಹೋದರೆ ಅವನಿಗೊಂದು ಬೆಲೆ ಇರುತ್ತೆ. ಇಲ್ಲ ಅಂದರೆ ಯಾವಾಗಲೂ ದುರಹಂಕಾರ ಅಹಂ ಇವೆಲ್ಲ ತುಂಬ್ಕೊಂಡಿದ್ದವನು ಲೈಫಲ್ಲಿ ಯಾವತ್ತೂ ಉದ್ಧಾರ ಆಗೋಲ್ಲ. ಯಾಕಂದರೆ ಅವನು ಕೆಳಗಿಂದ ಮೇಲೆವರೆಗೂ ಅದೇ ಬುದ್ಧಿ ಇರುತ್ತೆ ಅವನ ಹತ್ರ. ಅವನು ಏಟು ತಿನ್ನಬೇಕು ಅಂತಂದರೆ ಆ ದೇವರೇ ಬಂದು ಅವನ ಅಹಂಕಾರನ ಅಡಗಿಸ್ಬೇಕೇ ಹೊರತು ಅಲ್ಲಿವರೆಗೂ ಅವನ ಅಹಂಕಾರ ಅನ್ನೋದು ಅಡಗಲ್ಲ. ಯಾಕಂದರೆ ತುಂಬ ಜನನ ನೋಡಿದ್ದೀನಿ, ತುಂಬ ಕೇವಲವಾಗಿ ನೋಡೋದು. ಒಂದಷ್ಟು ದುಡ್ಡು ಕಾಸು ನೋಡ್ತಾ ಇದ್ದೀವಿ ಅಂದ ತಕ್ಷಣ ಅವ್ರನ್ನ ತುಂಬ ಕೇವಲವಾಗಿ ನೋಡ್ತಾರೆ. ಎಲ್ಲ ವಿಷಯದಲ್ಲೂ ಸ್ವಲ್ಪ ಹಣ ಇಟ್ಟಿದ್ದೀವಿ ಅಂದ ತಕ್ಷಣ ಕೇವಲವಾಗಿ ನೋಡೋದು. ಅವ್ರಿಗಿಂತ ನಾನೇನು ಕಡಿಮೆ ಇದ್ದೀನಿ ಅಂದ್ಕೊಂಡು ಯಾರು ಸ್ವಲ್ಪ ಕೆಳಮಟ್ಟದಲ್ಲಿದ್ದಾರೆ ಅಂದ ತಕ್ಷಣ ಅವ್ರನ್ನ ಕಾಲು ಕಸ ಮಾಡಿ ನೋಡೋದು, ಒಂಥರ ಗರ್ವದಲ್ಲಿ ಮಾತಾಡೋದು ಅಂಥದ್ದು, ಅಹಂಕಾರದಲ್ಲಿ ಮಾತಾಡೋದು, ಅವ್ರಿಗೊಂದು ನೋಟ ಕೊಡೋಕ್ಕೂ ಹಿಂದೆ ಮುಂದೆ ನೋಡುವಂಥದ್ದು, ಆ ಥರ ತುಂಬ್ಕೊಂಬಿಟ್ಟಿರ್ತಾರೆ. ನನ್ನಿಂದನೇ ಪ್ರತಿಯೊಂದು ನಡಿಬೇಕು, ನನ್ನಿಂದನೇ ಅವ್ರು ಬಿಟ್ಟರೆ ನನ್ನಿಂದ ಇನ್ಯಾರೂ ಇಲ್ಲ, ಅವ್ರು ಬದುಕುವಂಗಿಲ್ಲ, ನಾನೇ ಬದುಕಬೇಕು, ನಾನೇ ಎಲ್ಲ ಅನ್ನೋದನ್ನು ಕೆಲವ್ರು ಮನುಷ್ಯರುಗಳು ದಾಳವಾಗಿ ತೊಗೊಂಡ್ಬಿಟ್ಟಿರ್ತಾರೆ ಫ್ರೆಂಡ್ಸ್. ಏನಂದರೆ ಅವ್ರಿಗೆ ಅದೇನೇ ನಾನು ಆ ನಾನು ಅನ್ನೋದು ಮೊದಲು ಮನುಷ್ಯನಿರ್ಬಾರ್ದು. ಯಾವತ್ತೂ ನನ್ನವರು ತನ್ನವರು ನಮ್ಮವರು ಇದನ್ನು ನಾವು ಯಾವತ್ತು ಕಲಿತೀವೋ ಆವತ್ತು ಆ ಮನೆಯೂ ಬೆಳಗುತ್ತೆ, ಆ ಮನೆಯೂ ಚೆನ್ನಾಗಿರುತ್ತೆ. ಒಂದು ಅಕ್ಕಪಕ್ಕದಲ್ಲಿ ಒಂದು ಸ್ನೇಹಿತರಾಗಲಿ ಬಂಧು ಬಳಗ ಆಗಲಿ ಎಲ್ಲರೂ ಒಂದು ಚೆನ್ನಾಗಿರ್ಬೋದು. ಯಾವ ಮನುಷ್ಯನಲ್ಲಿ ನಾನು ನಂದೇ ನಡಿಬೇಕು ಅನ್ನೋ ಅಹಂಕಾರ ಇರುತ್ತೋ ಅವನು ಈ ಲೈಫಲ್ಲೂ ಉದ್ಧಾರ ಆಗೋಲ್ಲ. ಅವನು ಯಾವುದೇ ದೇವ್ರ ಕೈ ಮುಗಿದ್ರು ಅಂತ ಖಂಡಿತ ಅದು ಒಳ್ಳೆಯದಾಗಲ್ಲ. ಯಾಕಂದರೆ ಯಾವ ಮನುಷ್ಯ ನಂದು ನಮ್ಮವರು ಅಂದ್ಕೊಂಡು ಯಾವ ಮನುಷ್ಯ ಬೆಳಿತಾನೋ ನಿಜವಲ್ಲ ದೇವ್ರೂ ಜೊತೇಲಿರ್ತಾನಂತೆ. ಅವನು ಜೊತೆಗೆ ಇವನಲ್ಲಿ ಅಹಂಕಾರ ಇಲ್ಲ, ಇವ್ನಿಗೆ ಇನ್ನೆಷ್ಟು ಕೊಡೋಣ, ಇನ್ನಷ್ಟು ಅವನಿಗೆ ಆಶೀರ್ವಾದ ಮಾಡೋಣ ಅನ್ನಿಸ್ತದಂತೆ. ಯಾವನ ಅಹಂಕಾರದಲ್ಲಿ ಮೆಡಿತಾನೋ ಚರಿತ್ರೆಯಲ್ಲಿ ನಾನು ಅಂತ ಮೆರೆದವರು ಬದುಕಿದೇ ಕಡಿಮೆ ಫ್ರೆಂಡ್ಸು. ಎಲ್ಲೋ 100ಕ್ಕೊಬ್ಬರು ಬದುಕಿರ್ಬೋದು ಅಷ್ಟೇ. ಯಾಕಂದರೆ ನಾನು ಅಂತ ಮೆರೆದವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥ ಜನಗಳೇ ಜಾಸ್ತಿ. ಹಾಗಾಗಿ ಯಾವತ್ತೂ ಅಷ್ಟೇ ನಮ್ಮವರು ತಮ್ಮವರು ಅಂತ ಅಂದ್ಕೊಂಡು ಬಾಳಿ, ಜೀವನಕ್ಕೊಂದು ಅರ್ಥ ಇರುತ್ತೆ. ಅದು ಬಿಟ್ಬಿಟ್ಟು ನಾನು ನಂದು ಅಂತ ಬಾಳಕ್ಕಂತೂ ಹೋಗಬೇಡಿ, ಅದು ಬೆಲೆನೂ ಸಿಗೋಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.